ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ ಹಾಗೂ ಏನು ಕುಟುಂಬ ಪಿಂಚಣಿದಾರರಿದ್ದೀರಿ ಎಲ್ಲ ಕುಟುಂಬ ಪಿಂಚಣಿದಾರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಮುಂಬರುವಂತಹ ಬಸವ ಜಯಂತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಸಂಬಳ ಪಿಂಚಣಿಯಲ್ಲಿ ಭಾರೀ ಹೆಚ್ಚಳ ಆಗುವಂತಹ ಒಂದು ಮಾಹಿತಿ, ಒಂದು ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೊಡ್ತಾ ಇದೆ. ಈ ಬಂಪರ್ ಗಿಫ್ಟ್ ಏನು, ಇದರಿಂದ ನಿಮ್ಮ ಸಂಬಳ ಹಾಗೂ ಪಿಂಚಣಿಗಳು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಇರಾನ್ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕದ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ಎಲ್ಲ ಅಗತ್ಯ ವಸ್ತುಗಳು ದಿನ ಬಳಕೆಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆಯಿಂದಾಗಿ ಸರ್ಕಾರಿ ನೌಕರರ ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗಿದೆ. ಅದಕ್ಕಾಗಿ ಸರ್ಕಾರಿ ನೌಕರರು ಯಾವುದೇ ವಸ್ತುಗಳನ್ನು ಕೊಳ್ಳೋಕ್ಕೆ ಹಿಂಜರಿಕೆ ಮಾಡ್ತಾ ಇದ್ದಾರೆ. ಬರುವಂಥ ಸಂಬಳದಲ್ಲಿ ಜೀವನ ನಿರ್ವಹಣೆ ಕಷ್ಟ ಸಾಧ್ಯ ಆಗಿದೆ. ಇಂತಹ ಸಮಯದಲ್ಲಿ ಬೆಲೆ ಏರಿಕೆಯಿಂದ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರಕ್ಕೆ. ಇದೇ ಉದ್ದೇಶಕ್ಕಾಗಿ ಸರ್ಕಾರಗಳು ವರ್ಷಕ್ಕೆ 2 ಬಾರಿ DAಯನ್ನು ಹೆಚ್ಚಳ ಮಾಡ್ತಾರೆ. ನಿಮಗೆ ಗೊತ್ತಿದ್ದಾಗೆ ಜನವರಿ ಹಾಗೂ ಜುಲೈನಲ್ಲಿ 2 ಬಾರಿ ಹೆಚ್ಚಳ ಮಾಡ್ತಾರೆ. ಈಗ ಸದ್ಯದಲ್ಲೇ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಬಾಯಿಗೆ ಲಡ್ಡು ಬೀಳತ್ತೆ ಅಂತ ಹೇಳಿ ಕರ್ನಾಟಕದ ಪ್ರತಿಷ್ಠಿತ ಪತ್ರಿಕೆ ಒಂದು ಪ್ರಕಟ ಮಾಡಿದೆ. ಈ ಹಿಂದೆ ಕೂಡ ನಾನು ಅದ್ರ ಬಗ್ಗೆ ವಿವರ ಕೊಟ್ಟಿದ್ದೀನಿ. ಶೀಘ್ರದಲ್ಲೇ DA ಪ್ರಮಾಣ 61%ಗೆ ತಲುಪತ್ತೆ ಅಂತ ಹೇಳಿ ವರದಿಗಳು ಪ್ರಕಟ ಆಗತ್ತೆ. ಅಂದರೆ 3% DA ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರಿಗೆ 58% DA ಇದೆ. ಆ 58%ಗೆ 3% ಆ್ಯಡ್ ಮಾಡಿಕೊಂಡು 61% DA ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಈ DA ಹೆಚ್ಚಳ ಜನವರಿ 1ರಿಂದ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ಹೆಚ್ಚಳ ಮಾಡೋಕ್ಕಾಗಿ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಂದು ಮೂಲಗಳ ಪ್ರಕಾರ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕ ಕಸ್ಟಮರ್ ಪ್ರೈಸ್ ಇಂಡೆಕ್ಸ್ CPI ಪ್ರಕಾರ ಈಗಿರುವಂಥ ಬೆಲೆ ಏರಿಕೆಗೆ ಪ್ರಮಾಣಕ್ಕೆ ತಕ್ಕಂತೆ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕನಿಷ್ಠ 4ರಿಂದ 5% DA ಹೆಚ್ಚಳ ಮಾಡಿದಾಗ ಮಾತ್ರ ಬೆಲೆ ಏರಿಕೆಯಿಂದ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗತ್ತೆ. ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕ ಕಸ್ಟಮರ್ ಪ್ರೈಸ್ ಇಂಡೆಕ್ಸ್ CPI ಆಧಾರದ ಮೇಲೆ ಸರ್ಕಾರ 2 ಬಾರಿ DAಯನ್ನು ಹೆಚ್ಚಳ ಮಾಡುತ್ತೆ. ಈ ಬಾರಿ ಕೇಂದ್ರ ಸರ್ಕಾರಿ ನೌಕರರ ತೊಟ್ಟಿ ಭತ್ಯೆ 3ರಿಂದ 5%ವರೆಗೂ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಇದರೊಂದಿಗೆ ಪ್ರಸ್ತುತ ಇರುವಂಥ DA 58%, 4% ಆದರೆ 62% ಆಗುತ್ತೆ, 5% ಆದರೆ 63%ಗೆ ಹೈಕ್ ಆಗುತ್ತೆ. ಅಖಿಲ ಭಾರತ ಕೈಗಾರಿಕಾ ಕಾರ್ಮಿಕರ ಬೆಲೆ ಸೂಚ್ಯಂಕದ ಅಂಕಿಅಂಶಗಳ ಆಧಾರದಲ್ಲಿ ಇದನ್ನು ಘೋಷಣೆ ಮಾಡ್ತಾರೆ. ಜನವರಿ 1ರಿಂದಲೇ ಪೂರ್ವಾನ್ವಯವಾಗುವಂತೆ ಘೋಷಣೆ ಮಾಡ್ತಾರೆ. ಇದರಿಂದ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಿಗುವಂಥ ಅಂಶಗಳೇನು ಅಂದರೆ ಸಣ್ಣ ಪ್ರಮಾಣದ ನಗದು ಹರಿವಿಗೆ ಅಡಚಣೆ ಉಂಟಾಗಿದೆ. ಈ ಬೆಲೆ ಏರಿಕೆಯಿಂದಾಗಿ ಸರ್ಕಾರ DA ಹೆಚ್ಚಳ ಮಾಡಿದ್ದೇ ಆದರೆ ಆ DA ಹೆಚ್ಚಳದಿಂದಾಗಿ ಒಂದೇ ಬಾರಿಗೆ ಸರ್ಕಾರಿ ನೌಕರರಿಗೆ ಲಂಸಮ್ ಹಣ ಬರುತ್ತೆ. ಇದರಿಂದಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ತನ್ನ ಸಚಿವ ಸಂಪುಟದ ಸಭೆಯನ್ನು ನಡೆಸಿ DA ಹೆಚ್ಚಳದ ಘೋಷಣೆ ಮಾಡುತ್ತೆ. ಇದರಿಂದಾಗಿ ಕೇಂದ್ರ ಸರ್ಕಾರದ 49 ಲಕ್ಷ ನೌಕರರು ಹಾಗೂ 69 ಲಕ್ಷ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗತ್ತೆ. ಇದೇ ರೀತಿ ಕೇಂದ್ರ ಸರ್ಕಾರ ಏನು DAಯನ್ನು ಹೆಚ್ಚಳ ಮಾಡುತ್ತೆ ಅದರ ಆಧಾರದಲ್ಲಿ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಕೊಟ್ಟಷ್ಟೇ
ಡಿ ಎನ್ನು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಹೆಚ್ಚಳ ಮಾಡ್ಬೋದು. ಅಥವಾ 7th ಪೇ ಕಮಿಷನ್ ಏನು ರೆಕಮೆಂಡೇಷನ್ನು ಮಾಡಿದೆ, ಕೇಂದ್ರ ಸರ್ಕಾರ ನೀಡುವಂಥ 1% ಡಿ ಎಗೆ 0.722% ಹಾಗೆ ಕೊಡ್ಬೋದು. ಅಂದರೆ 3% ಕೊಟ್ಟರೆ ಇವರು 2.5% 2.25%, 4% ಕೊಟ್ಟರೆ 3.25%, 5% ಕೊಟ್ಟರೆ ಒಂದು 4% ಡಿ ಎ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಹೆಚ್ಚಳ ಆಗುತ್ತೆ. ಇದರಿಂದಾಗಿ ಡಿ ಎ ಹೆಚ್ಚಳ ಆಗೋದರಿಂದ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗುತ್ತೆ. ಯಾವ ರೀತಿಯಲ್ಲಿ ಡಿ ಎಯನ್ನು ಲೆಕ್ಕಾಚಾರವನ್ನು ಮಾಡ್ತಾರೆ ಅನ್ನೋದು ನೋಡೋದಾದರೆ, ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸರ್ಕಾರ ನೀಡುವ ವೇತನದ ಪ್ರಮುಖ ಭಾಗವೇ ಒಂದು ಪಾರ್ಟ್ ತುಟ್ಟಿ ಭತ್ಯೆ, ಡಿಯರೆನ್ಸ್ ಅಲೋಯೆನ್ಸು ದೇಶದಲ್ಲಿ ಬೆಲೆ ಏರಿಕೆ ಹಾಗೂ ಹಣದುಬ್ಬರದ ಸಮಸ್ಯೆಯನ್ನು ಸರಿದೂಗಿಸುವ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರ ಜೀವನ ಮಟ್ಟವನ್ನು ಕಾಪಾಡಿಕೊಳ್ಳಲು ಸರ್ಕಾರವು ಮೂಲ ವೇತನದ ಜೊತೆಯಲ್ಲಿ ನೀಡುವ ಹೆಚ್ಚುವರಿ ಭತ್ಯೆಯನ್ನು ತುಟ್ಟಿ ಭತ್ಯೆ ಅಂತ ಕರಿತೀವಿ. ನಿವೃತ್ತ ನೌಕರರು ಪಿಂಚಣಿದಾರರು ನಿವೃತ್ತಿಯಾದ ನಂತರ ಬೆಲೆ ಏರಿಕೆ ಅನುಭವಿಸಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವರಿಗೂ ಕೂಡ ಡಿ ಎ ಪಿಂಚಣಿಯ ಮೇಲೆ ಡಿ ಎಯನ್ನು ಹೆಚ್ಚಳ ಮಾಡ್ತೀವಿ. ಬೆಲೆ ಏರಿದರೂ ಕೂಡ ನೌಕರರ ಜೀವನ ಮಟ್ಟ ಪ್ರಮಾಣವನ್ನು ಕಾಯ್ದುಕೊಳ್ಬೇಕು, ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು. ಡಿ ಎನ್ನು ಮೂಲ ವೇತನದ ನಿರ್ದಿಷ್ಟ ಶೇಕಡಾವಾರು ಲೆಕ್ಕಾಚಾರದಲ್ಲಿ ಕೊಡ್ತಾರೆ. ಉದಾಹರಣೆಗೆ ಮೂಲ ವೇತನ ನಿಮ್ಮದೊಂದು 20,000 ಇತ್ತು ಅಂದರೆ ಡಿ ಎಯನ್ನು 60% ಇದ್ದರೆ ಒಂದು 12,000 ರೂಪಾಯಿ ಡಿ ಎ ನಿಮಗೆ ಸಿಗತ್ತೆ. ಒಟ್ಟಾರೆ 20,000 ರೂಪಾಯಿ ಬೇಸಿಕ್ಕು, 12,000 ರೂಪಾಯಿ ಡಿ ಎ ಸೇರಿ 32,000 ರೂಪಾಯಿ ಆಗತ್ತೆ. ತುಟ್ಟಿ ಭತ್ಯೆಯ ಸಂಪೂರ್ಣ ತೆರಿಗೆಗೆ ಒಳಪಡೋದ್ರಿಂದ, ಇನ್ಕಮ್ ಟ್ಯಾಕ್ಸಿಗೆ ಒಳಪಡೋದ್ರಿಂದ ಇದನ್ನು ಇನ್ಕಮ್ ಟ್ಯಾಕ್ಸಿಗೂ ಕೂಡ ಪರಿಗಣಿಸ್ಬೋದು. ಅದ್ರ ಜೊತೆಯಲ್ಲಿ ಈ ಡಿ ಎ ಹೆಚ್ಚಳದಿಂದಾಗಿ ನೌಕರರ ಮೇಲೆ ಆಗುವಂಥ ಪರಿಣಾಮಗಳು ಏನು, ಎಷ್ಟು ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗತ್ತೆ ಅನ್ನೋದಾದರೆ, ಉದಾಹರಣೆಗೆ ನಿಮ್ಮ ಬೇಸಿಕ್ ಒಂದು 18,000 ರೂಪಾಯಿ ಇತ್ತು ಅಂದರೆ ಪ್ರಸ್ತುತ 58% ಡಿ ಎಗೆ 10,440 ರೂಪಾಯಿ ಆಗುತ್ತೆ. ನಿರೀಕ್ಷಿತ ಡಿ ಎ ಒಂದು 3% ಕೊಟ್ಟರೆ ಒಂದು 360 ರೂಪಾಯಿ ಜಾಸ್ತಿ ಆಗುತ್ತೆ. ಒಂದು 4% ಏನಾದರೂ ಕೊಟ್ಟರೆ ಒಂದು 400 ಚಿಲ್ಲರೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಲೆವೆಲ್ 6 ಇರೋರಿಗೆ 34,400 ರೂಪಾಯಿ ಬೇಸಿಕ್ ಇರೋರಿಗೆ 20,500 ರೂಪಾಯಿ ಈಗ ಹಾಲಿ ಸಿಗ್ತಾ ಇದೆ ಡಿ ಎ. ಅದು ನೆಕ್ಸ್ಟು 21,200 ರೂಪಾಯಿ ಆಗುತ್ತೆ. 3% ಕೊಟ್ಟರೆ 708 ರೂಪಾಯಿ ಆಗುತ್ತೆ. 4% ಕೊಟ್ಟರೆ ಒಂದು 800 ಚಿಲ್ಲರೆ ಆಗುತ್ತೆ. ಅದೇ ರೀತಿ ಲೆವೆಲ್ 10ನಲ್ಲಿ 56,100 ರೂಪಾಯಿ ಇರೋರಿಗೆ ಒಂದು 1,100ರಿಂದ 1,500 ರೂಪಾಯಿವರೆಗೂ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇದೆ. ಅದೇ ಲೆವೆಲ್ 14ನಲ್ಲಿರೋರಿಗೆ 83,000 ಬೇಸಿಕ್ ಇರೋರಿಗೆ ಒಂದು 2,800 ರೂಪಾಯಿಯಿಂದ 3,600ರ ಮಧ್ಯದಲ್ಲಿ ಡಿ ಎ ಹೆಚ್ಚಳ ಆಗುತ್ತೆ. ಈಗ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲೇ ಡಿ ಎ ಹೆಚ್ಚಳದ ಘೋಷಣೆ ಮಾಡ್ತಾ ಇದ್ದಂಥ ಕೇಂದ್ರ ಸರ್ಕಾರ ಈ ವರ್ಷ ಏಪ್ರಿಲ್ ತಿಂಗಳ ಮಧ್ಯಕ್ಕೆ ಬಂದರೂ ಕೂಡ ಇದುವರೆಗೆ ಡಿ ಎ ಘೋಷಣೆ ಮಾಡದೇ ಇರೋದು ನೌಕರರು ಹಾಗೂ ಪಿಂಚಣಿದಾರರಲ್ಲಿ ಆತಂಕಕ್ಕೆ ಮನೆ ಮಾಡಿದೆ. ನೌಕರರೇ, ಪಿಂಚಣಿದಾರರೇ, ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇದೇ ಬಸವ ಜಯಂತಿ ಹಬ್ಬದ ಶುಭ ಸಂದರ್ಭದ ಒಳಗಾಗಿ ನಿಮ್ಮೆಲ್ಲರ ಪಿಂಚಣಿಗಳು ಹಾಗೂ ಸಂಬಳ ಹೆಚ್ಚಳ ಆಗತ್ತೆ. ಈ ಬಗ್ಗೆ ಖಚಿತ ಮಾಹಿತಿಗಳು ಬಂದಿದೆ. ಈ ವಾರದ ಅಂತ್ಯದ ಒಳಗಾಗಿ ಅಥವಾ ಮುಂದಿನ ವಾರದ ಪ್ರಾರಂಭದ ಒಳಗಾಗಿ ಕೇಂದ್ರ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನು ನಡೆಸಿ, ಈ ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಡಿ ಎಯನ್ನು ಹೆಚ್ಚಳ ಮಾಡುತ್ತೆ. ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದ ತಕ್ಷಣ ರಾಜ್ಯ ಸರ್ಕಾರ ಒಂದು 2 or 3 ಡೇಸಲ್ಲಿ ತನ್ನ ನೌಕರರಿಗೆ ಡಿ ಎ ಹೆಚ್ಚಳದ ಘೋಷಣೆ ಮಾಡುತ್ತೆ, ಅಥವಾ ಒಂದು ವಾರದೊಳಗೆ ಮಾಡುವಂಥ ಚಾನ್ಸಸ್ ಇದೆ. ಹಾಗಾಗಿ ನಮ್ಮ ಬೇಡಿಕೆಗಳು ಏನು ಅಂದರೆ, ಈಗಿನ ಬೆಲೆ ಏರಿಕೆಯಿಂದಾಗಿ ಕೇಂದ್ರ ಸರ್ಕಾರ ಎಷ್ಟು ಡಿ ಎನ್ನು ಕೊಡುತ್ತೋ ಅಷ್ಟೇ ಡಿ ಎನ್ನು ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ರೀತಿಯ ಬೆಲೆ ಇರೋದಿಲ್ಲ, ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ರೀತಿಯ ಬೆಲೆ ಇರಲ್ಲ. ಯಾವುದೇ ತರಕಾರಿಗಳು ಕೇಂದ್ರ ಸರ್ಕಾರಿ ನೌಕರರು ತಗೊಂಡ್ರು 50 ರೂಪಾಯಿ ಇರುತ್ತೆ, ರಾಜ್ಯ ಸರ್ಕಾರಿ ನೌಕರರು ತಗೊಂಡ್ರು 50 ರೂಪಾಯಿ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಬೆಲೆ ಏರಿಕೆ ಸಮನಾಗಿರೋದ್ರಿಂದ ಎಲ್ಲರಿಗೂ ಸಮನಾದ ಡಿ ಎನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ
ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.